ಹೆಲೋ ಎವ್ರಿವನ್, ವೆಲ್ಕಮ್ ಟು ಯಾನಿ ಕಿಚನ್. ಯುಗಾದಿ ನಾಳೆ ಇದೆ, ಅದಕ್ಕಾಗಿ ನಾನು ಒಂದು ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ, ಅದಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನಮ್ಮ ಬೆಕ್ಕುಗಳು ಆಟ ಆಡ್ತಾ ಇದ್ದಾವೆ. ಒಂದೇನೋ ಸಿಕ್ಕಿದೆ, ಅದ್ರ ಜೊತೆ ಜಂಪ್ ಮಾಡಿಕೊಂಡು ಆಡ್ತಾ ಇದ್ದಾವೆ. ಆ್ಯಕ್ಚುಲಿ ನಮಗೆ ಸೌರಮಾನ ಯುಗಾದಿ ಬರ್ತದೆ, ಆದರೂ ರಜೆ ಇತ್ತಲ್ಲ ಅಂತ ಒಂದು ಹೋಳಿಗೆ ಮಾಡುವ ಅಂತ ನಾನು ಡಿಸೈಡ್ ಮಾಡಿದೆ. ಅದಕ್ಕಾಗಿ ನೋಡಿ, ನಾನು ಆ ಸಣ್ಣ ಕಪ್ಪಲ್ಲಿ 1 ಕಪ್, ನಿಮಗೆ ಸ್ವಲ್ಪ ಕಮ್ಮಿ ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅರ್ಧ ಕಪ್ ತಗೊಂಡ್ರು ಸಾಕು. ಈ 1 ಕಪ್ಪೇ ನಮಗೆ ಒಂದು 7-8 ಹೋಳಿಗೆಯನ್ನು ಮಾಡ್ಬೋದು. ಅದರಿಂದಾಗಿ ಅರ್ಧ ಕಪ್ ತಗೊಂಡ್ರು ಸಾಕು. ಸಣ್ಣ ಕಪ್ಪಲ್ಲಿ ಸ್ವಲ್ಪ ಕಲರಿಗೆ ಅರಶಿನ ಹಾಕ್ಕೊಳ್ಳಿ. ರವೆ ಅರ್ಧ ಕಪ್ ಅಥವಾ 1 ಕಪ್ಪಿನಷ್ಟು. 1 ಕಪ್ ತಗೊಂಡ್ರೆ ಎಲ್ಲವೂ ಕೂಡ ಒಂದೇ ಕಪ್ ತಗೊಳ್ಳಿ. ಓಕೆ, ಯಾವ ಕಪ್ ನೀವು ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ ಎಲ್ಲ ಅಳತೆಯನ್ನು ಕೂಡ ಮಾಡಿಕೊಳ್ಬೇಕು. ಅರಶಿನ ಹಾಕಿ ಅದನ್ನು ಒಳ್ಳೆ ಮಿಕ್ಸ್ ಮಾಡಿಕೊಂಡು ಅದೇ ರೀತಿ 1 ಕಪ್ಪಲ್ಲಿ ನೀರನ್ನು ಹಾಕ್ಕೊಂಡು ನೆನೆಸಿಡಬೇಕು ಅದನ್ನು. ಸ್ವಲ್ಪ ನೀರು ಹಾಕಿ ಹೀಗೆ ಜಸ್ಟ್ ಅದನ್ನು ಮಿಕ್ಸ್ ಮಾಡಿದರೆ ಸಾಕು. ಈಗ ಸ್ವಲ್ಪ ಅದು ನೆನೆದುಕೊಳ್ಳಿ, ನೆನೆಯಲಿ ಸ್ವಲ್ಪ. ನಾನು ಕಡಲೆ ಹಿಟ್ಟಿನ ಹೋಳಿಗೆ ಮಾಡ್ತಾ ಇದ್ದೇನೆ. ನಾನು 1 ಕಪ್ಪು ರವೆ ತಗೊಂಡಲ್ಲ, ಅದೇ ಕಪ್ಪಲ್ಲಿ ಮೈದಾ ಕೂಡ 1 ಕಪ್ಪು ಹಾಕಿ ಚೆನ್ನಾಗಿ ಕಲಸಬೇಕು. ಅನಂತರ ಜಾಸ್ತಿ ನಾವೀಗ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಒಮ್ಮೆ ಆಯಿಲನ್ನು ನಾವು ಮಿಕ್ಸ್ ಮಾಡುವಾಗ ಹಾಕ್ಕೊಳ್ಬೇಕು. ಈ ರೀತಿ ನೋಡಿ, ಸ್ವಲ್ಪ ಹಾಕಿದೆ ನಾನು. ಇದರಲ್ಲಿ ರವೆ ಉಂಟು, ಮೈದಾ ಉಂಟು. ಓಕೆ, ಎರಡನ್ನೂ ಕೂಡ ಹಾಕಿ ಮಿಕ್ಸ್ ಮಾಡಿದ್ದೇನೆ. ಆ್ಯಂಡ್ ಎಣ್ಣೆ ನಮಗೆ ಅದನ್ನು ಈ ರೀತಿ ಅಂಟಿಸ್ತಾ ಇರುವಾಗಲೇ ಎಣ್ಣೆಯನ್ನು ಹಾಕ್ತಾ ಹೋಗಬೇಕು. ಸ್ಮೂತಾಗಿ ಬರಬೇಕು ಅದು ನಮಗೆ. ಅದಕ್ಕೋಸ್ಕರ ಸ್ವಲ್ಪ ಒಂದು 2 ಗಂಟೆ ನಾವು ಆ್ಯಕ್ಚುಲಿ ಇದನ್ನು ನೆನೆಸ್ಲಿಕ್ಕೆ ಇಡ್ತೇವೆ. ಈಗ ಆವಾಗ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟರೆ ಕೂಡ ಒಳ್ಳೆಯದಾಗ್ತದೆ. ಅದರ ಮೇಲೆ ಎಷ್ಟು ಬೇಕು ಒಂದು ಪಾತ್ರೆಯಲ್ಲಿ ಹಾಕಿ ಅದರ ಮೇಲೆ ಫುಲ್ ಎಣ್ಣೆ ಹಾಕಿ ಅದರೊಳಗೆ ಇದನ್ನು ಡಿಪ್ ಮಾಡಿದರೂ ಕೂಡ ಆಗ್ತದೆ. ಮತ್ತು ಆ ಉಳಿದ ಎಣ್ಣೆಯನ್ನು ನಾವು ಫ್ರೈ ಮಾಡುವಾಗ ಎಲ್ಲ ಯೂಸ್ ಮಾಡ್ಕೊಳ್ಬೋದು. ನಾನು ಆ ಚಿಕ್ಕ ತಟ್ಟೆಯಲ್ಲಿ ಅರ್ಧ ಕಪ್ಪಿನಷ್ಟು ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ ಈ ರೀತಿ ಕಲಸಿಕೊಳ್ಳುವಾಗ. ಅಂಟಾಗಿ ಬರಬೇಕದು, ಆವಾಗ ಮಾತ್ರ ನಮಗೆ ಅಲ್ಲಿ ನಾಡೆ ಮತ್ತು ಹೋಳಿಗೆಯನ್ನು ತಟ್ಟಲಿಕ್ಕೆ ಆಗೋದು. ಇದರ ಮೇಲೆ ತುಂಬ ಎಣ್ಣೆ ಹಾಕಿ ಕೂಡ ಬಿಟ್ಬಿಡ್ಬೋದು ಒಂದು 2-3 ಗಂಟೆ. ನಾವು ಕಡಲೆ ಹಿಟ್ಟಿನ ಮಾಡೋದ್ರಿಂದಾಗಿ ಕಡಲೆ ಬೇಳೆಯನ್ನು ನಾನು ರಾತ್ರಿ ನೆನೆಸಲಿಕ್ಕೆ ಹಾಕಿಟ್ಟಿದ್ದೆ. ಸೊ ಅದನ್ನು ಒಂದು 2-3-4 ವಿಸಿಲ್ ಬರುವಷ್ಟು ನಾವು ಕುಕ್ಕರಲ್ಲಿ ಇಟ್ಟು ಬೇಯಿಸಬೇಕು. ಇದು ಕೂಡ ಅಷ್ಟೇ, ನಾನು ಆ ಕಪ್ಪಲ್ಲಿ 1 ಕಪ್ ತಗೊಂಡಿದ್ದೇನೆ. ನಿಮಗೆ ಕಮ್ಮಿ ಸಾಕು ಅಂತ ಹೇಳಿದ್ರೆ ಅರ್ಧ ಕಪ್ಪೇ ಸಾಕು ಎಲ್ಲವೂ ಕೂಡ. ನೋಡಿ, ಬೆಂದಿದೆ. ಇದನ್ನು ಸೋಸಿ ಮತ್ತು ನಾವು ಗ್ರೈಂಡ್ ಮಾಡಿ ನಿಮಗೆ ಗಟ್ಟಿಯಾಗಿ ಉಂಡೆ ಥರ ಆಗಬೇಕದು. ಸೊ ಇಷ್ಟು ಗ್ರೈಂಡ್ ಮಾಡಬೇಕು. ಆ್ಯಂಡ್ ತೆಳು ಕೂಡ ಆಗಿರಬಾರ್ದು, ಗಟ್ಟಿಯಾಗಿರಬೇಕು.
ಓಕೆ, ನಾವು ಆ ಟೈಮಲ್ಲಿ ಈಗ ಸ್ವಲ್ಪ ನೀರು ಹಾಕಿ ಒಂದು ಬಾಣಲೆಗೆ ಬೆಲ್ಲವನ್ನು ನೀರು ಮಾಡ್ಕೊಳ್ಳುವ. ಎಷ್ಟು ಸ್ವೀಟ್ ಬೇಕು ನಿಮಗೆ ಅಷ್ಟು ಸಾಕು. ನಾನಿಲ್ಲಿ 1/4 kg ಬೆಲ್ಲವನ್ನು ತಗೊಂಡಿದ್ದೇನೆ. 1/4 kg ಫುಲ್ ಕೂಡ ಅಲ್ಲ, ಅದು ಕೂಡ ಅದರಲ್ಲಿ ಅರ್ಧ ಮಾತ್ರ ಯೂಸ್ ಮಾಡಿರೋದು ನಾನು. ಅರ್ಧದಷ್ಟು ನಾವೊಂದು ತೆಂಗಿನಕಾಯಿಯಲ್ಲಿ ಅರ್ಧ ಗಡಿ ಇರುತ್ತೆ, ಅದರಲ್ಲಿ ಅರ್ಧದಷ್ಟು ತೆಂಗಿನ ತುರಿಯನ್ನು ನಾನು ತಗೊಂಡಿದ್ದೇನೆ. ಅದನ್ನು ಕೂಡ ಈಗ ನಾವಿಲ್ಲಿ ಬೆಲ್ಲದೊಟ್ಟಿಗೆ ಫ್ರೈ ಮಾಡಲಿಕ್ಕೆ ಹಾಕಬೇಕು. ಒಟ್ಟಿಗೆ ಬೆಲ್ಲ, ತೆಂಗಿನ ತುರಿ ಹಾಗೂ ಕಡಲೆಬೇಳೆ ಎಲ್ಲವನ್ನು ಕೂಡ ನಾವು ಆ ಬಾಣಲೆಗೆ ಹಾಕಿ ಅದನ್ನು ಅದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಳ್ಬೇಕು. ಫ್ರೈ ಮಾಡಿ ನೋಡಿ, ಇದೊಂದು 2-3 ಗಂಟೆ ಆಗಿದೆ. ಇನ್ನೂ ಕೂಡ ಎಣ್ಣೆ ಜಾಸ್ತಿ ಹಾಕಿರ್ಬೋದು ನಾವು. ನಮಗೆ ಜಾಸ್ತಿ ತೆಳುವಾಗಿ ಬರಬೇಕಾದ್ರೆ, ಸ್ಮೂತಾಗಿರಬೇಕಂದ್ರೆ ಜಾಸ್ತಿ ನೀರು ಆಗಬಾರ್ದು, ಜಾಸ್ತಿ ಗಟ್ಟಿನೂ ಆಗಬಾರ್ದು. ಹಾಗೆ ನೋಡಿ, ಇದನ್ನೆಲ್ಲವನ್ನು ಈಗ ನಾವು ಮಿಕ್ಸಿಯಲ್ಲಿ ಹಾಕಿ ಇದಕ್ಕೆ ನಾನು ಬೆಲ್ಲ, ತೆಂಗಿನ ತುರಿ ಮತ್ತು ಕಡಲೆಬೇಳೆ ಎಲ್ಲವನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಇಷ್ಟು ಗಟ್ಟಿಯಾಗಿ ಬಂದಿದೆ. ಅದರಲ್ಲಿ ಈಗ ನಾವು ಸಪ್ರೇಟಾಗಿ ರವೆ ಮತ್ತು ಮೈದಾದ್ದು ಇಟ್ಟು ಮಾಡಿದ್ವಲ್ಲ ಅದರದ್ದೊಂದು ಉಂಡೆ, ಹಾಗೂ ಕಡಲೆಬೇಳೆದು ಕೂಡ ಒಂದು ಉಂಡೆ ಮಾಡಿ ಸಪ್ರೇಟ್ ಮಾಡಿ ಇಡುವ. ಮತ್ತು ನಾವು ಚಪಾತಿ ಲಾಟಿದಾಗಿ ಕೈಯಲ್ಲಿ ನೋಡಿ ಮಾಡಿ ಕಟ್ತಾ ಉಂಟು. ಯಾವಾಗ ಇವಳ ಹೋಳಿಗೆಲ್ಲ ಆಗ್ತದೆ, ಯಾವಾಗ ನಾನು ತಿನ್ನೋದು ಅಂತ. ಓಕೆ, ಈ ರೀತಿ ಫಸ್ಟ್ ನಾವು ರೆಡಿ ಮಾಡಿದಂತಹ ಮೈದಾ ಮತ್ತು ರವೆಯದ್ದು ಮಿಶ್ರಣವನ್ನು ಈ ರೀತಿ ಹಾಕಬೇಕು. ಅದರ ಮೇಲೆ ಕಡಲೆಬೇಳೆ, ಬೆಲ್ಲ ಹಾಗೂ ತೆಂಗಿನ ತುರಿ ಹಾಕಿರುವಂತಹ ಮಿಶ್ರಣವನ್ನು ಹಾಕಿ ಫಿಲ್ ಮಾಡಿ ಮತ್ತು ಕೈಯಲ್ಲೇ ಒತ್ಬೋದು, ಅಥವಾ ಲಾಟಣಿಗೆಯಲ್ಲಿ ಕೂಡ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಕರೆಕ್ಟಾಗಿ. ಚಪಾತಿ ಲಾಟಿಸ್ಬೋದು, ಕೈಯಲ್ಲಿ ಕೂಡ ಒಳ್ಳೆಯದಾಗ್ತದೆ. ಮತ್ತು ಒಂದು ತವಕ್ಕೆ ಅದನ್ನು ಸ್ವಲ್ಪ ಎಣ್ಣೆ ಸವರಿ ನಾವು ಮಾಡಿದಂತಹ ಹೋಳಿಗೆಯನ್ನು ಕಾಯಿಸ್ಬೋದು. ಎಣ್ಣೆ ಹಾಕ್ಬೋದು, ತುಪ್ಪನೂ ಹಾಕ್ಬೋದು, ಬೇಕಾದ್ರೆ ಯಾವ ಕಾಂಬಿನೇಷನಲ್ಲಿ ಕೂಡ ಒಳ್ಳೆಯದಾಗ್ತದೆ. ಯಾವತ್ತು ನಾವು ಹೊಸತು ಏನಾದರೂ ಟ್ರೈ ಮಾಡಬೇಕು ಅಲ್ವಾ. ಸೊ ಫಸ್ಟ್ ಟೈಮ್ ಅಂತ ನನಗೆ ಅನಿಸ್ತಿಲ್ಲ. ಇದು ಒಂದು ಒಳ್ಳೆಯ ತೆಳುವಾಗಿ ಇತ್ತು, ರುಚಿಕರವಾಗಿ ಕೂಡ ಇತ್ತು. ಸೊ ಅದಕ್ಕೊಂದು ಹೊಸ ಐಟಮ್ ಮಾಡಿದಾಗಾಯಿತು ನಮಗೆ. ಫಸ್ಟ್ ಮಾಡಿದಾಗ ನನಗೆ 1-2 ದಪ್ಪ ಆಯಿತು, ಮತ್ತು ಎಂಡಿಗೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿತು. ಅನ್ನ, ಸಾರು, ಪಲ್ಯ, ಹೋಳಿಗೆ, ಪಾಯಸ, ಇದು ರಜೆಯಲ್ಲಿ ಸ್ಪೆಷಲಾಗಿ ಯುಗಾದಿ ಮಾಡ್ದಂಗಾಯಿತು. ನೋಡಿ, ಟ್ರೈ ಮಾಡಿ. ಅಳತೆ ಒಂದು ಸರಿಯಾಗಿ ಇದ್ದರೆ ಎಲ್ಲ ಕೂಡ ಕರೆಕ್ಟಾಗಿ ಬರ್ತದೆ. ಥ್ಯಾಂಕ್ ಯು.